ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಇದು ಸರ್ವಶ್ರೇಷ್ಠ ಏಕಾದಶಿ ಅಂದರೆ ಮೋಕ್ಷದ ಏಕಾದಶಿ ದಿನ. ಗೀತಾ ಜಯಂತಿ ಅಂತಲೂ ಕೂಡ ನಾವು ಆಚರಣೆ ಮಾಡ್ತೀವಿ. ಅಂದ್ರೆ ಈ ದಿನ ಭಗವಂತನ ಗೀತ ರಚನೆ ಆದಂತಹ ದಿನ ಅಂತ ಕರಿತೀವಿ. ಕುರುಕ್ಷೇತ್ರದ ಸಮಯದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡಿದಂತಹ ಪಾಠ. ಅದಕ್ಕೋಸ್ಕರ ಈ ದಿನ ತುಂಬಾನೇ ವಿಶೇಷ ಅಂತಾನೆ ಹೇಳ್ಬೋದು. ಈ ಒಂದು ಮಾಹಿತಿ ಒಂದು ರಿಕ್ವೆಸ್ಟೆಡ್ ವಿಡಿಯೋ, ಯಾಕೆಂದ್ರೆ ಇವತ್ತು ಮೋಕ್ಷದ ಏಕಾದಶಿ ಇರೋದ್ರಿಂದ ಕೆಲವರು ಪ್ರಶ್ನೆ ಮಾಡಿ ಕೇಳಿದ್ರು ಉಪವಾಸದ ಬಗ್ಗೆ. ಅದಕ್ಕೋಸ್ಕರ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸಾಕಷ್ಟು ಉಪಯುಕ್ತ ಮಾಹಿತಿ ಇದೆ, ದಯವಿಟ್ಟು ಎಲ್ಲರೂ ಕೂಡ ಕೊನೆಯವರೆಗೂ ವಿಡಿಯೋನ ನೋಡಿ. ಮೊದಲಿಗೆ ಮೋಕ್ಷದ ಏಕಾದಶಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಮತ್ತೆ ಪೂಜೆ ವಿಧಾನ, ಮತ್ತೆ ಉಪವಾಸದ ಬಗ್ಗೆ, ಮತ್ತೆ ಇದರ ಮಹತ್ವ ಏನು ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದೇ ನವೆಂಬರ್ 30ನೇ ತಾರೀಕು ರಾತ್ರಿ 9:30 ಏಕಾದಶಿ ತಿಥಿ ಶುರು ಆಗುತ್ತೆ. 1ನೇ ತಾರೀಕು ಸಂಜೆ 7 ಗಂಟೆ ತನಕ ಅಂದರೆ ಸೋಮವಾರ ಸಂಜೆ 7 ಗಂಟೆ ತನಕ ಏಕಾದಶಿ ತಿಥಿ ಇರುತ್ತೆ. ಇನ್ನು ಉಪವಾಸ ಇರುವಂಥವರು 2ನೇ ತಾರೀಕು ಮಂಗಳವಾರ ಬೆಳಗ್ಗೆ 7 ಗಂಟೆಯಿಂದ 9:30 ಒಳಗಾಗಿ ನಿಮ್ಮ ಉಪವಾಸವನ್ನು ಮುಗಿಸ್ಬೋದು. ಮಧ್ಯಾಹ್ನ 3:50 ತನಕ ದ್ವಾದಶಿ ತಿಥಿ ಇರುತ್ತೆ. ಆನಂತರ ತ್ರಯೋದಶಿ ತಿಥಿ ಪ್ರಾರಂಭ ಆಗುತ್ತೆ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಮೋಕ್ಷದ ಏಕಾದಶಿ. ಈ ದಿನ ಬೆಳಗ್ಗೆ ಬೇಗ ಎದ್ದು ಅಂದರೆ ಸೂರ್ಯೋದಯದ ಸಮಯದಲ್ಲೇನೆ ಉಪವಾಸ ವ್ರತವನ್ನು ಶುರು ಮಾಡಬೇಕು. ಇವಾಗಲೇ ಎಲ್ಲರೂ ಪೂಜೆ ಮಾಡಿರ್ತೀರಾ, ಮತ್ತೆ ಇನ್ನು ಸಂಜೆಗೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಹೊಸ್ಲತ್ತೀರಾ, ತುಳಸಿ ಕಟ್ಟೆ ಮುಂದೆ ದೀಪನ ಹಚ್ಚಿರ್ತೀರಾ. ಈ ದಿನ ವಿಶೇಷವಾಗಿ ಒಂದು ಮಣೆ ಮೇಲೆ ಹಳದಿ ಬಟ್ಟೆನ ಹಾಕ್ಬಿಟ್ಟು ಅದ್ರ ಮೇಲೆ ಭಗವದ್ಗೀತೆನ ಇಡಬೇಕು. ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಇಟ್ಟು ತುಳಸಿನ ಹಾಕಿ ಅದ್ರ ಮುಂದೆ 2 ತುಪ್ಪದ ದೀಪನ ಹಚ್ಚಬೇಕು. ಆನಂತರ ವಿಷ್ಣುವಿನ ಗಾಯತ್ರಿ ಮಂತ್ರನ ಹೇಳ್ಕೊಳ್ಳಿ, 108 ಸಲ ಹೇಳ್ಕೊಳ್ಬೇಕು. ಈ ದಿನ ವಿಶೇಷವಾಗಿ ಭಗವದ್ಗೀತೆಯ ಆಗಮನದ ಮಂಗಳಕರ ದಿನ ಅಂತಾನೆ ಹೇಳ್ಬೋದು. ಶ್ರೀಕೃಷ್ಣನ 5000 ವರ್ಷಗಳ ಹಿಂದೆ ಅರ್ಜುನನಿಗೆ ವೈದಿಕ ಜ್ಞಾನದ ಸಾರವನ್ನೇ ತಿಳಿಸಿದ ಮತ್ತೆ ಜೀವನದ ಗುರಿಯ ಬಗ್ಗೆ ಜ್ಞಾನೋದಯ ಮಾಡಿದಂತಹ ದಿನ ಇದು. ಗೀತಾ ಮಹತ್ವೆಯಲ್ಲಿ ಹೇಳಿರುವಂತೆ ಭಗವದ್ಗೀತೆಯ ಸೂಚನೆಗಳನ್ನು ಸರಿಯಾಗಿ ಅನುಸರಿಸಿದ್ರೆ ಒಬ್ಬ ವ್ಯಕ್ತಿ ಈ ಜೀವನದಲ್ಲಿ ಎಲ್ಲಾ ದುಃಖ ಮತ್ತೆ ಆತಂಕಗಳಿಂದ ಮುಕ್ತನಾಗಬಹುದು. ಮುಂದಿನ ಜೀವನ ಆಧ್ಯಾತ್ಮಿಕವಾಗಿರುತ್ತೆ. ಭಗವದ್ಗೀತೆ ಅಂದ್ರೆ ಪರಮಾತ್ಮನ ಹಾಡು ಅಂತ ಅರ್ಥ. ಇದರ ಸಂದೇಶ ಜೀವನದ ಎಲ್ಲಾ ಅನುಮಾನಗಳನ್ನ ಕೊನೆಗೊಳಿಸುತ್ತೆ ಮತ್ತೆ ಸಂತೋಷ, ತೃಪ್ತಿ ಹಾಗೂ ನಾವು ನಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳುವಂತ ಸ್ವಯಂ ಅನ್ವೇಷಣೆಯ ಜೀವನದ ರಹಸ್ಯವನ್ನ ಹೊಂದಿರುತ್ತೆ. ಭಗವದ್ಗೀತೆಯಲ್ಲಿ ಭಕ್ತಿ, ಕರ್ಮ, ಜ್ಞಾನ, ಯೋಗ, ಸಿದ್ಧಾಂತ ಎಲ್ಲ ಕೂಡ ಅಡಗಿರುತ್ತೆ. ಜಗತ್ತಿನಲ್ಲಿ ಇನ್ನು ಯಾವುದೇ ಗ್ರಂಥ ನೀಡದ ಜೀವನದ ಒಂದು ಮೌಲ್ಯವನ್ನ ತೋರಿಸಿದಂಥದ್ದು ಇದು. ಇದರ ಅಧ್ಯಯನ ಮಾಡೋದ್ರಿಂದ ಜ್ಞಾನ ಹೆಚ್ಚಾಗುತ್ತೆ. ಭಗವದ್ಗೀತೆಯ ಸಮತೋಲನದಲ್ಲಿ ವ್ಯಕ್ತಿಗಳಾಗಿ ಬೆಳೆಯಲು ಎಲ್ಲಾ ಮಾನವರಿಗೆ ಬಹಳಷ್ಟು ಸಹಕಾರಿಯಾಗಿದೆ. ಜೀವನ ನಿರ್ವಹಣೆಯ ಕಲೆಯನ್ನ ನೀಡುತ್ತೆ. ಗೀತೆಯು ಎಲ್ಲಾ ಉಪನಿಷತ್ಗಳು ಅಂದ್ರೆ ವೇದಗಳ ಸಾರವಾಗಿದೆ. ನಮ್ಮ ಹಿಂದೂ ತತ್ವದಲ್ಲಿ ಶಾಸ್ತ್ರಕ್ಕೆ ಸಂಕ್ಷಿಪ್ತವಾಗಿ ಮಾರ್ಗದರ್ಶಿ ಆಗಿದೆ. ಗೀತೆ 5 ಮೂಲಭೂತ ಪರಿಕಲ್ಪನೆಗಳನ್ನ ವಿವರಿಸುತ್ತೆ. ಬ್ರಹ್ಮ ಅಂದ್ರೆ ಸರ್ವೋಚ್ಚ ನಿಯಂತ್ರಕ ಅಂತ, ಜೀವ ಅಂದ್ರೆ ನಮ್ಮ ಆತ್ಮಕ್ಕೆ ಸಂಬಂಧಿಸಿದಂಥದ್ದು, ಪ್ರಕೃತಿ ಅಂದ್ರೆ ನಮಗೆ ಸಿಗುವಂತ ಪ್ರತಿಯೊಂದು ವಸ್ತುಗಳು, ಧರ್ಮ ಅಂದ್ರೆ ನಮ್ಮ ಕರ್ತವ್ಯ, ಮತ್ತೆ ಕಾಲ ಅಂದ್ರೆ ಸಮಯ. ಈ ಎಲ್ಲದರ ಅಧ್ಯಯನದಿಂದ ನಾವು ಸತ್ಯ, ಸೃಷ್ಟಿ, ಜನನ ಮತ್ತು ಮರಣ ಕ್ರಿಯೆಗಳ ಫಲಿತಾಂಶಗಳು, ಶಾಶ್ವತ ಉದ್ದೇಶ ಮತ್ತು ಮಾನವ ಜೀವನದ ಗುರಿ ಬಗ್ಗೆ ಕಲಿಬಹುದು. ಇದು ನಮಗೆ ಎಲ್ಲಾ ದಿಕ್ಕುಗಳಲ್ಲಿ ಮಾರ್ಗದರ್ಶನ ನೀಡುತ್ತೆ. ಭಗವದ್ಗೀತೆಯಲ್ಲಿ 700 ಶ್ಲೋಕಗಳು ಮತ್ತೆ 18 ಅಧ್ಯಾಯಗಳು ಇರುತ್ತೆ. ಪ್ರತಿಯೊಂದು ಅಧ್ಯಾಯನಕ್ಕೂ ಕೂಡ ನಮ್ಮ ಜೀವನದ ಮೌಲ್ಯವನ್ನ ಎತ್ತಿ ಹಿಡಿಯುವಂಥದ್ದು. ನಾವು ಯಾವ ರೀತಿ ಜೀವನ ಮಾಡಬೇಕು, ಜೀವನದ ಗುರಿ ಏನು, ನಮ್ಮ ಜನ್ಮಕ್ಕೆ ಕಾರಣ ಆದ್ರೂ ಏನು, ನಮಗೆ ಸಿಕ್ಕಿರುವಂಥ ಈ ಜನ್ಮನ ನಾವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು, ನಾವು ಯಾವ ರೀತಿ ಕರ್ಮಗಳನ್ನು ಮಾಡಬೇಕು ಅಂತ ಇದರಲ್ಲಿ ಸಂಪೂರ್ಣವಾಗಿ ಜೀವನದ ದಾರಿ ಇದರಲ್ಲಿ ಅಡಗಿರುತ್ತೆ. ನಾವಾಗೆ ಇದರಲ್ಲಿ ಓದಿ ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದರೆ ಅದು ತುಂಬಾ ಕಷ್ಟ ಆಗುತ್ತೆ. ಆ ಮಟ್ಟದ ಜ್ಞಾನ ನಮಗೆ ಇನ್ನೂ ಬೆಳೆದಿಲ್ಲ ಅಂತಲೇ ಅನ್ಕೋಬೋದು. ಹಂಗಾಗಿ ಸಾಕಷ್ಟು ಈಗೆಲ್ಲ ಭಗವದ್ಗೀತೆ ಕ್ಲಾಸಸ್ ಕೂಡ ನಡೀತಾ ಇರುತ್ತೆ. ಎಷ್ಟೋ ಹಳ್ಳಿಗಳಿಂದನೂ ಕೂಡ ಈ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡ್ತಾ ಇರ್ತಾರೆ, ಜಾಯಿನ್ ಆಗಿದ್ದಾರೆ. ಈ ದಿನ ಒಂದೊಂದು ಅಧ್ಯಯನವನ್ನು ಅಭ್ಯಾಸ ಮಾಡುವಂಥದ್ದು, ಈ ಥರ ಕ್ಲಾಸಸ್ನ ಅಟೆಂಡ್ ಮಾಡಿಬಿಟ್ಟು ನಾವು ಒಂದೊಂದು ಅಧ್ಯಯನವನ್ನು ಅಭ್ಯಾಸ ಮಾಡುವಂಥದ್ದು, ನಮಗೆ ಬೇಕಾಗಿರುವ ಡೌಟ್ಸ್ಗಳನ್ನ ನಾವು ಕೇಳ್ಬೋದು.
ಈ ದಿನ ವಿಶೇಷವಾದ ಏಕಾದಶಿ. ಇದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿರ್ತೀರಾ, ಹಾಗೆ ಪೂಜೆನೂ ಕೂಡ ಮಾಡ್ಕೊಂಡಿರ್ತೀರಾ. ಈ ಏಕಾದಶಿಯ ಒಂದು ಮಹತ್ವ ಏನಿದೆ ಅದನ್ನು ಇವಾಗ ತಿಳಿಸ್ಕೊಡ್ತೀನಿ. ಜೀವನದಲ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಸಾಕಷ್ಟು ಪಾಪಗಳ ಕರ್ಮ ಫಲಗಳನ್ನು ಅನುಭವಿಸ್ತಾ ಇರ್ತೀವಿ. ಇದರಿಂದ ಮುಕ್ತಿ ಪಡಿಬೇಕು ಅಂತ ಈ ದಿನ ಮೋಕ್ಷದ ಏಕಾದಶಿಯನ್ನು ಆಚರಣೆ ಮಾಡಬೇಕು. ಅಷ್ಟೇ ಅಲ್ಲದೆ ನಮ್ಮನ್ನು ಅಗಲಿರುವಂಥ ಹಿರಿಯರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಂದರೆ, ಅವರು ಮುಕ್ತಿಯನ್ನು ಪಡ್ಕೊಂಡಿಲ್ಲ ಅಂತ ಅಂದರೆ ನರಕದಲ್ಲಿ ಅವರು ಹಿಂಸೆನ ಅನುಭವಿಸ್ತಾ ಇದ್ರೂ ಕೂಡ ಇಲ್ಲಿ ಅವರ ವಂಶಸ್ಥರಿಗೆ ಜೀವನದಲ್ಲಿ ಏಳಿಗೆ ಅನ್ನೋದು ಆಗೋದಿಲ್ಲ. ಹಂಗಾಗಿ ಅವರಿಗೆ ಒಂದು ಮುಕ್ತಿ ಸಿಗಬೇಕು ಅನ್ನೋ ಸಲುವಾಗಿ ಇವತ್ತು ಅವರ ಹೆಸರಲ್ಲಿ ಉಪವಾಸ ಇದ್ದು ಮುಕ್ತಿ ಪಡೆಯೋ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮನ್ನು ಅಗಲಿರುವಂಥ ಹಿರಿಯ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಅವ್ರಿಗೆ ಸ್ವರ್ಗಲೋಕ ಪ್ರಾಪ್ತಿ ಆಗುತ್ತೆ. ಅವರು ಶಾಂತವಾಗಿದ್ದರೆ, ಅವರು ತೃಪ್ತಿಯಾಗಿದ್ದರೆ ಅವರ ಆಶೀರ್ವಾದ ಅವರ ಕುಟುಂಬಸ್ಥರ ಮೇಲೆ ಸದಾ ಇರುತ್ತೆ. ಇನ್ನು ಉಪವಾಸದ ಬಗ್ಗೆ ಹೇಳಬೇಕು ಅಂತ ಅಂದರೆ, ಕೆಲವರು ರಾಯರ ಪೂಜೆ ಮಾಡ್ತಾ ಇರ್ತೀರಾ, ಅಂಥವರು ಏಕಾದಶಿನಲ್ಲೂ ಕೂಡ ಇರಲೇಬೇಕಾ ಅಂತ ಕೇಳಿದ್ದೀರಾ. ಕೆಲವರು ಪ್ರತಿ ಸೋಮವಾರ ಗುರುವಾರ ಹೀಗೆಲ್ಲ ಉಪವಾಸವನ್ನು ಆಚರಣೆ ಮಾಡ್ತಾ ಇರ್ತಾರೆ. ಏಕಾದಶಿ ಉಪವಾಸ ಮಾಡಲೇಬೇಕಾ ಅಥವಾ ಉಪವಾಸ ಮಾಡದೆ ನಾವು ಆಚರಣೆ ಮಾಡೋ ಹಾಗಿಲ್ವಾ, ಇದರಿಂದ ರಾಯರ ಪೂಜೆಯ ಫಲ ಸಿಗೋದಿಲ್ವಾ ಅಂತ ಕೇಳಿದ್ದೀರಾ. ಹಾಗಾದರೆ ಇದು ಸತ್ಯನಾ? ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಶಕ್ತಿಗೆ ಅನುಸಾರ, ಭಕ್ತಿಯ ಅನುಸಾರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೂ ಮಾಡಿ. ಪ್ರತಿಯೊಬ್ಬರು ಕೂಡ ಪೂರ್ತಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ, ಅಂದರೆ 100% ಮಾಡಲೇಬೇಕು ಅಂತಲೂ ಆಗೋದಿಲ್ಲ. ನಾವು ನಮ್ಮ ಶ್ರದ್ಧೆ ಭಕ್ತಿಯಿಂದ ಒಂದು ಹುಲ್ಗಡ್ಡಿನ ಅರ್ಪಿಸಿದ್ರು ಕೂಡ ಆ ಭಗವಂತ ತುಂಬ ಪ್ರೀತಿಯಿಂದ ಸ್ವೀಕರಿಸ್ತಾರೆ, ನಮಗೆ ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಏಕಾದಶಿ ದಿನ ಉಪವಾಸ ಮಾಡೋದಕ್ಕಾಗಿಲ್ಲ ಅಂತ ಅಂದರೆ ನೀವು ಹಣ್ಣು, ಜ್ಯೂಸು, ಹಾಲು ಈ ಥರ ತೊಗೋಬೋದು. ದಿನ ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇರುವಂಥ ಅಡುಗೆನ ಮಾಡಿಕೊಂಡು ತಿನ್ನಬೇಕಾಗುತ್ತೆ, ಅಂದರೆ ಸಾತ್ವಿಕ ಆಹಾರವನ್ನು ತಗೋಬೇಕು. ಇನ್ನು ಒಂದು ಉಪವಾಸ ಮಾಡ್ತೀವಿ ಅಂತ ಅಂದಾಗ ನಮ್ಮ ಮೈಂಡ್ ಫುಲ್ಲು ದೇವರ ಒಂದು ಸ್ಮರಣೆಯಲ್ಲೇ ಇರಬೇಕು, ಅಂದರೆ ಮನಸ್ಸಿನಲ್ಲಿ ಅವನ್ನ ನೆನಪಿಸ್ಕೊಳ್ತಾ ಉಪವಾಸವನ್ನು ಮಾಡಬೇಕು. ಬೇಡದೇ ಇರೋ ವಿಚಾರನ ತಲೆಯಲ್ಲಿ ಇಟ್ಕೊಂಡು ಉಪವಾಸ ಮಾಡಲೇಬೇಡಿ. ಏನೇ ಕಷ್ಟ ಇದ್ರೂ ಆ ಭಗವಂತ ನಮ್ಮ ಜೊತೆನಲ್ಲೇ ಇದ್ದಾರೆ ಅಂತ ಹೇಳಿಬಿಟ್ಟು ನಾವು ಧೈರ್ಯವಾಗಿ ಮುನ್ನುಗ್ಗಬೇಕು. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ನಮ್ಮ ಜೀವನ ತುಂಬಾ ಸರಳ ಅಂತ. ನಾವು ಎಷ್ಟು ಸರಳವಾಗಿ ತೊಗೊಂಡೋಗ್ತೀವೋ ಅಷ್ಟೂ ಸರಳವಾಗಿರುತ್ತೆ ನಮ್ಮ ಜೀವನ ಅಂತ. ನಿಮ್ಮ ಮನಸ್ಸು ಒಪ್ಕೊಳ್ಳೋ ಥರ ನಿಮ್ಮ ಶಕ್ತಿಯ ಅನುಸಾರ ನಿಮ್ಮ ಅನುಕೂಲಗಳನ್ನು ನೋಡಿಕೊಂಡು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪೂಜೆ ವ್ರತ ಆಚರಣೆಗಳನ್ನು ಮಾಡ್ಕೊಂಡು ಹೋಗಿ. ನಾವು ಯಾರನ್ನು ಕೂಡ ಮೆಚ್ಚಿಸೋದಕ್ಕೆ ಹೋಗಲೇಬಾರ್ದು. ಯಾರೋ ಹೇಳಿದ್ದಾರೆ ಹೀಗೆ ಮಾಡಬೇಕು ಅಂತ ಹೇಳಿ ಆ ಥರ ಏನೂ ತಲೆಗೆ ಹಾಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಎಲ್ಲರೂ ಮನೆ ಸ್ಥಿತಿ ಒಂದೇ ಥರ ಇರೋದಿಲ್ಲ, ಅದ್ರ ಜೊತೆಗೆ ಆರೋಗ್ಯ ಸ್ಥಿತಿ ದೇಹ ಸ್ಥಿತಿ ಕೂಡ ಒಂದೇ ಥರ ಇರೋದಿಲ್ಲ. ಹಾಗಾಗಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಷ್ಕಲ್ಮಶವಾದ ಭಕ್ತಿಯಿಂದ ನೀವು ಆಚರಣೆ ಮಾಡಿದ್ರೆ ಖಂಡಿತ ನಿಮಗೆ ಫಲಗಳು ಸಿಗುತ್ತೆ. ಇನ್ನು ಮೋಕ್ಷದ ಏಕಾದಶಿಯ ಕಥೆಯ ಬಗ್ಗೆ ಒಂದು ಚುಟುಕಾಗಿ ಹೇಳ್ಬಿಡ್ತೀನಿ. ಗೋಕುಲ ನಗರವನ್ನು ಆಳ್ತಾ ಇದ್ದಂತಹ ರಾಜ ವೈಕಾನಸ ಎಂಬ ರಾಜ ಒಮ್ಮೆ ಒಂದು ದಿನ ರಾತ್ರಿ ನಿದ್ರೆ ಮಾಡುವಾಗ ಅವ್ರ ಕನಸಿನಲ್ಲಿ ಅವ್ರ ತಂದೆ ಅಳೋ ಹಾಗೆ, ಗೋಳಾಡೋ ಹಾಗೆ, ನರಳೋ ಹಾಗೆ ಕನಸನ್ನು ಕಾಣ್ತಾರೆ. ಇದನ್ನು ನೋಡಿ ಗಾಬರಿಯಿಂದ ಮರುದಿನ ಬೆಳಗ್ಗೆ ಅವರ ಆಸ್ಥಾನಕ್ಕೆ 4 ವೇದಗಳಲ್ಲೂ ಪರಿಣಿತರಾಗಿರುವಂತಹ ಎಲ್ಲ ವಿದ್ವಾಂಸರನ್ನು, ಗುರುಗಳನ್ನು, ಋಷಿ ಮುನಿಗಳನ್ನು ಆಸ್ಥಾನಕ್ಕೆ ಕರೆಸಿ ಇವರ ಕನಸಿನ ಬಗ್ಗೆ ಹೇಳ್ತಾರೆ. ಇದನ್ನು ಕೇಳಿದಂತಹ ವಿದ್ವಾಂಸರು, ಋಷಿ ಮುನಿಗಳು ಭೂತ ವರ್ತಮಾನ ಭವಿಷ್ಯತ್ ಜ್ಞಾನಕ್ಕೆ ಹೆಸರುವಾಸಿಯಾಗಿರುವಂಥ ಪರ್ವತ ಮಹರ್ಷಿಗಳನ್ನು ಭೇಟಿ ಮಾಡಿ ಅವರಲ್ಲಿ ಈ ವಿಚಾರವನ್ನು ತಿಳಿಸಿ ಖಂಡಿತ ನಿಮಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ರಾಜಪರ್ವತ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿ ಅವರ ಕನಸಿನ ಬಗ್ಗೆ ಹೇಳ್ತಾರೆ. ರಾಜನ ಕನಸಿನ ಬಗ್ಗೆ ಕೇಳಿದಂತಹ ಋಷಿ ಮುನಿಗಳು ಸಂಕ್ಷಿಪ್ತವಾಗಿ ಧ್ಯಾನವನ್ನು ಮಾಡಿ ಆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ರಾಜನಿಗೆ ಹೀಗೆ ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ನಿಮ್ಮ ತಂದೆಯವರು ಮಾಡಿದ ಕರ್ಮದ ಫಲದಿಂದಾಗಿ ಅವರು ನರಕದಲ್ಲಿ ಇದ್ದಾರೆ. ಅಲ್ಲಿ ಅವರು ಹಿಂಸೆಯನ್ನು ತಾಳಲಾರದೆ ನರಳಾಡ್ತಾ ಇದ್ದಾರೆ. ಆ ದುಃಖವನ್ನು ಕನಸಿನ ಮೂಲಕ ನಿಮಗೆ ಹೇಳ್ತಾ ಇದ್ದಾರೆ. ನೀವು ಈ ಮೋಕ್ಷದ ಏಕಾದಶಿ ವ್ರತವನ್ನು ಆಚರಣೆ ಮಾಡಿ, ಈ ಏಕಾದಶಿ ಆಚರಣೆಯನ್ನು ಮಾಡಿ ಅದರ ಸಂಪೂರ್ಣ ಪುಣ್ಯ ಫಲವನ್ನು ನಿಮ್ಮ ತಂದೆಗೆ ಅರ್ಪಿಸ್ಬೋದು. ಅವರಿಗೆ ಮುಕ್ತಿ ಸಿಗುತ್ತೆ. ಆವಾಗ ಅವರು ಸ್ವರ್ಗಲೋಕವನ್ನು ಸೇರ್ತಾರೆ ಅಂತ ಹೇಳ್ತಾರೆ. ಇದನ್ನು ಕೇಳಿದಂತಹ ರಾಜ ಇದೇ ಏಕಾದಶಿ ಎಂದು ಉಪವಾಸ ವ್ರತದ ಜೊತೆಗೆ ಆ ವಿಷ್ಣುವಿನ ಸ್ಮರಣೆ ಮಾಡ್ತಾ ಆರಾಧನೆಯನ್ನು ಮಾಡಿ ಅದರ ಪುಣ್ಯ ಫಲವನ್ನು ಅವರ ತಂದೆಗೆ ಅರ್ಪಿಸ್ತಾರೆ. ಇದರಿಂದ ಅವ್ರಿಗೆ ಮೋಕ್ಷ ಪ್ರಾಪ್ತಿಯಾಗಿ ಅವರು ಸ್ವರ್ಗಲೋಕವನ್ನು ಸೇರ್ತಾರೆ. ಹಾಗಾಗಿ ಈ ದಿನಕ್ಕೆ ಹೆಚ್ಚಿನ ಮಹತ್ವ ಇರೋದು. ಪ್ರತಿಯೊಬ್ಬರು ಕೂಡ ಸಾಧ್ಯವಾದಷ್ಟು ಉಪವಾಸವಿದ್ದು ಈ ದಿನ ವಿಷ್ಣುವನ್ನು ಆರಾಧನೆ ಮಾಡಲೇಬೇಕು. ಆ ಭಗವಂತನಿಗೆ ತುಳಸಿಯನ್ನು ಇಟ್ಬಿಟ್ಟು ಧ್ಯಾನ ಮಾಡಬೇಕು. ನಿಮಗೆ ಗೊತ್ತಿರುವಂಥ ಮಂತ್ರ ಸ್ತೋತ್ರಗಳನ್ನು ಈ ದಿನ ಹೇಳ್ಕೋಬೇಕು.
ಪೂರ್ತಿ ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ಸಂಪೂರ್ಣ ಫಲ ನಿಮಗೆ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ತೀರ್ ಹೋಗಿರುವಂಥ ಹಿರಿಯರ ಸ್ಮರಣೆ ಮಾಡ್ತಾ ಮುಕ್ತಿ ಸಿಗಲಿ ಅಂತ ಕೇಳಿಕೊಂಡು ಈ ದಿನದಲ್ಲಿ ಪೂಜೆಯನ್ನು ಮಾಡಿ. ಈ ರೀತಿ ಮಾಡೋದ್ರಿಂದ ಖಂಡಿತ ಅವ್ರಿಗೆ ಮುಕ್ತಿನೂ ಸಿಗುತ್ತೆ, ನಿಮಗೆ ಪಿತೃದೋಷ ನಿವಾರಣೆ ಕೂಡ ಆಗುತ್ತೆ, ಹಾಗೆ ನಿಮ್ಮ ಜೀವನದಲ್ಲಿ ಏಳಿಗೆ ಕೂಡ ಆಗುತ್ತೆ. ಇಷ್ಟು ಕೂಡ ಮೋಕ್ಷದ ಏಕಾದಶಿಯ ಒಂದು ಉಪಯುಕ್ತ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ರಿಕ್ವೆಸ್ಟೆಡ್ ವಿಡಿಯೋ ಆಗಿರೋದ್ರಿಂದ ನಾನು ತಡವಾಗಿ ವಿಡಿಯೋನ ನಿಮಗೆ ಶೇರ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಕ್ಷಮಿಸಿ ಅಂತ ಕೇಳ್ಕೊತೀನಿ. ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.